ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಡಿಸೈನ್ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಸಾರಿ ಕುಚ್ಚು ಡಿಸೈನ್ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ಟ್ರೈ ಮಾಡಿ. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಚೈನ್, ಮತ್ತೆ ಲಾಕ್. ಮತ್ತೆ 2 ಚೈನ್. ಹೀಗೆ ಕಂಟಿನ್ಯೂ ಪೂರ್ತಿನೂ 2 ಚೈನ್ ಮಾಡಿಕೊಂಡು 2 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ಇದೇ ರೀತಿ ನೋಡಿ. ಇದು ಪೂರ್ತಿ 2 ಚೈನ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಚೈನ್ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು. ನೆಕ್ಸ್ಟ್ ಇಲ್ಲಿ ಪೂರ್ತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಆಯಿತು ಡಬಲ್ ಕ್ರೋಶೆ. 3 ನೋಡಿ, 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಸಿಂಗಲ್ 2 ಚೈನ್ ಹಾಕಿ ಈ ಪೋರ್ಷನ್ನ ಸ್ಕಿಪ್ ಮಾಡಬೇಕು. ಈ 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟು ಇಲ್ಲಿ ಡಬಲ್ ಕ್ರೋಶೆ ಹಾಕಿ ಇಲ್ಲಿ 4 ಡಬಲ್ ಕ್ರೋಶೆ. 1 2 3 ಮತ್ತು 4. ಓಕೆ, ಮತ್ತೆ 2 ಚೈನ್. ನೆಕ್ಸ್ಟು ಈ ಪೋರ್ಷನ್ ಸ್ಕಿಪ್ ಮಾಡಿ ಇಲ್ಲಿ ಮತ್ತೆ 4 ಡಬಲ್ ಕ್ರೋಶೆ. ಪೂರ್ತಿ ಕಂಟಿನ್ಯೂ ಹೀಗೆ ಮಾಡ್ಕೊಳ್ಳಿ. ನೋಡಿ, ಇದು ಒಂದೊಂದು ಪೋರ್ಷನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಪೋರ್ಷನ್ನು 4 ಡಬಲ್ ಕ್ರೋಶೆ ಆಗಿದೆ. ನೋಡಿ, ನೆಕ್ಸ್ಟ್ ಸ್ಟೆಪ್ಪು 1 2 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ 4 ಡಬಲ್ ಕ್ರೋಶೆ ಇದೆಯಲ್ಲ, ಆ ಪ್ರತಿ 4 ಡಬಲ್ ಕ್ರೋಶಕ್ಕೂ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಪ್ರತಿ ಚೈನ್ಗೂ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, ಮತ್ತು 4 ಆಯ್ತಲ್ಲ. ಈ ಗ್ಯಾಪಲ್ಲಿ ಇಲ್ಲಿ 2 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀರಲ್ಲ, ಇಲ್ಲಿ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 ಡಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಹಾಕಿ
ಮತ್ತು 4 ಡಬಲ್ ಕ್ರೋಶ, 1 2 3 4. ಓಕೆ, ನೋಡಿ 8 ಡಬಲ್ ಕ್ರೋಶ ಆಯ್ತು. ಇಲ್ಲಿ 4 ಡಬಲ್ ಕ್ರೋಶ, 2 ಚೈನ್, 4 ಡಬಲ್ ಕ್ರೋಶ. ಮತ್ತು ಸೇಮ್ ಇಲ್ಲಿ ಕೆಳಗಡೆ ಏನಿದೆ ಹಾಗೆಯೇ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದು 4ಕ್ಕೆ ಪ್ರತಿ ಚೈನ್ಗೂ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಪ್ರತಿ ಚೈನ್ಗೂ ಹಾಕಿದ ಮೇಲೆ ಈ ಗ್ಯಾಪಲ್ಲಿ ಮತ್ತೆ ಸೇಮ್ ಇಲ್ಲಿ ಹೇಗೆ ಮಾಡಿದ್ರಿ 4 ಡಬಲ್ ಕ್ರೋಶ ನೋಡಿ, 4 ಡಬಲ್ ಕ್ರೋಶ, 2 ಚೈನ್, 4 ಡಬಲ್ ಕ್ರೋಶ. ಟೋಟಲು ಈ ಗ್ಯಾಪಲ್ಲಿ 8 ಡಬಲ್ ಕ್ರೋಶ ಹಾಕಬೇಕು. ಟೋಟಲ್ ಈ ಗ್ಯಾಪಲ್ಲಿ 8 ಡಬಲ್ ಕ್ರೋಶ. ಸೇಮ್ ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಮತ್ತೆ 4 ಕಂಪ್ಲೀಟ್ ಮಾಡಿ. ಟೋಟಲ್ 8 ಆಯಿತು. ಮತ್ತು ಸೇಮ್ ಇದೆಲ್ಲದಕ್ಕೂ ಇದು ಎಲ್ಲ ಚೈನ್ಗೂ ಡಬಲ್ ಕ್ರೋಶ ಹಾಕ್ಕೊಡಿ. ಇದಿಷ್ಟು ಹೇಗೆ ಮಾಡಿದ್ದೀರೋ ಅದೇ ರೀತಿಯೇ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟು ಮತ್ತು 3 ಚೈನ್, 1 2 3 ಚೈನ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ ಡಿಸೈನು. ಮತ್ತು ಡಬಲ್ ಕ್ರೋಶ, ಇಲ್ಲಿ ಪ್ರತಿ ಚೈನ್ಗೂ ಡಬಲ್ ಕ್ರೋಶ. ಓಕೆ, ನೋಡಿ ಕೆಳಗಡೆ ಮಾಡಿದ್ದೀರಲ್ಲ ಡಬಲ್ ಕ್ರೋಶ, ಅದೆಲ್ಲದಕ್ಕೂ ಮತ್ತೆ ಇನ್ನೊಂದು ಸ್ಟೆಪ್ಪು ಡಬಲ್ ಕ್ರೋಶ. ನೋಡಿ ಇಲ್ಲಿ ಇದು 4 ಕೆಳಗಡೆ 4 ಡಬಲ್ ಕ್ರೋಶ ಮಾಡಿದ್ದೀರಲ್ಲ, ಅದಕ್ಕೆ ಮೇಲ್ಗಡೆ ಪೂರ್ತಿ 4 ಡಬಲ್ ಕ್ರೋಶ ಹಾಕಿ ಇಲ್ಲಿ 2 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ರಲ್ಲ, ಇಲ್ಲಿ ಮತ್ತೆ 4 ಡಬಲ್ ಕ್ರೋಶ. ಫಸ್ಟು 1 2 3 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸಿಂಗಲ್ 1 ಚೈನ್ ಹಾಕಿ ಮತ್ತೆ 4 ಡಬಲ್ ಕ್ರೋಶ ಇದೇ ಪ್ಲೇಸಲ್ಲಿ. ಓಕೆ, One, 3 4. ಓಕೆ, 8 ಡಬಲ್ ಕ್ರೋಶ ಆಯಿತು. ಮತ್ತು ಇಲ್ಲಿ 4. ನೆಕ್ಸ್ಟ್ ಇಲ್ಲಿ ಸಹ ಹಾಗೆ ಈ ಕೆಳಗಡೆ ಏನು ಡಬಲ್ ಕ್ರೋಶ ಹಾಕಿದ್ದೀರಲ್ಲ ಅದ್ರ ಸೇಮ್ ಅದೇ ಕಂಬದ ಮೇಲ್ಗಡೆ ಮತ್ತೆ ಡಬಲ್ ಕ್ರೋಶ. 1 2 ಓಕೆ,
ನೋಡಿ ಪೂರ್ತಿ ಕಂಪ್ಲೀಟ್ ಆಯಿತು. ಒಟ್ಟು ಟೋಟಲ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ 8 ಡಬಲ್ ಕ್ರೋಶ ಆಗುತ್ತೆ. ಇದು 4, ಇದು 4 ಕ್ರೋಶ, ಇಲ್ಲಿ 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 4 ಡಬಲ್ ಕ್ರೋಶ, ಮತ್ತು ಈ ಗ್ಯಾಪಲ್ಲಿ 8 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, ಮತ್ತು ಸಿಂಗಲ್ ಚೈನ್ 1 ಚೈನ್ ಹಾಕಿ ಮತ್ತು 4 ಡಬಲ್ ಕ್ರೋಶ. ಇಲ್ಲಿ ಹೇಗೆ ಮಾಡಿದ್ರಿ ಅದೇ ರೀತಿ ಪೂರ್ತಿ ಸಹ ಕಂಪ್ಲೀಟ್ ಮಾಡಿ. ನೋಡಿ ಇದು ಪೂರ್ತಿ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡಿಕೊಂಡು ಅಲ್ಲಿ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೀಡ್ಸ್ ಯೂಸ್ ಮಾಡೋದು. ನಾನಿಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಓಕೆ, ಪ್ರತಿ ಸ್ಟೆಪ್ಪಲ್ಲೂ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ನೋಡಿ ಫುಲ್ ಕಂಟಿನ್ಯೂ ಬೀಡ್ಸ್ ಆ್ಯಡ್ ಮಾಡಿ. ಇಲ್ಲಿವರೆಗೂ ಫಸ್ಟ್ ಬೀಡ್ಸು ಆ್ಯಡ್ ಮಾಡ್ಕೊಳ್ಳಿ. ಹೇಗೆ ಅಂದರೆ, ಇದು ಈ ಭಾಗ ಫಸ್ಟ್ ಪೋರ್ಷನ್ನು, ಇದು ಸೆಕೆಂಡು, ಇದು ಥರ್ಡ್ ಒನ್ನು. ಇಲ್ಲಿ ಮೂರನೇದರಲ್ಲಿ ಇಲ್ಲಿ ಕೆಳಗಡೆ ನೋಡಿ ಈ ಡಬಲ್ ಕ್ರೋಶ ಇದೆ ನೋಡಿ, 1 2 ಇದ್ರ ಲೈನಲ್ಲಿ ಇಲ್ಲಿ ಇದು 2 ಡಬಲ್ ಕ್ರೋಶದವರೆಗೂ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಗೊತ್ತಾಯ್ತು ಅನ್ಕೋತೀನಿ. 1 2 ಇದ್ರ ಸ್ಟ್ರೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿವರೆಗೂ ಆ್ಯಡ್ ಮಾಡಿಕೊಂಡು ಇಲ್ಲಿ ಸಹ ಫಸ್ಟ್ ಒನ್ನಲ್ಲಿ ನೋಡಿ, ಇಲ್ಲಿ ಸಹ 1 2 ಲೈನಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ. ಸೊ ಇಲ್ಲಿಂದ ಈ ಥ್ರೆಡ್ಡನ್ನು ಇಲ್ಲಿ ತಗೊಂಡು ಓಕೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಈ ಪೋರ್ಷನ್ಗೆ ಮಾಮೂಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಓಕೆ, ಇವಾಗ ಕಂಟಿನ್ಯೂ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ಕೊತ ಹೋಗಿ. ಇಲ್ಲಿ ಸಹ ಹೀಗೆ ನೆಕ್ಸ್ಟು ಬೀಡ್ಸ್ ಆ್ಯಡ್ ಮಾಡುವಾಗಲೂ ಸಹ ಇಲ್ಲಿ ಈ ಪೋರ್ಷನ್ 1 ಅಂತ ತಿಳ್ಕೊಳ್ಳಿ. 1 2 3 ಇಲ್ಲಿ ಈ ಕೆಳಗಡೆ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಎರಡನೇ ಡಬಲ್ ಕ್ರೋಶದ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಹೀಗೇ ನೋಡಿ ಈ ರೀತಿ ಬರುತ್ತೆ. ಓಕೆ, ಗೊತ್ತಾಯಿತು ಅನ್ಕೋತೀನಿ. ನೋಡಿ ಇಲ್ಲಿ 1 2 ಈ ಡಬಲ್ ಕ್ರೋಶ ಇದೆಯಲ್ಲ, 1 2 ಡಬಲ್ ಕ್ರೋಶದ ನೇರವಾಗಿ ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಸಹ ಹಾಗೆ 1 2 ಇಲ್ಲಿಗೆ ಎಂಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಇದು ಕಷ್ಟ ಆಗ್ತದೆ ಅಂದ್ಕೊಂಡ್ರೆ ಪೂರ್ತಿ ಸಹ ನೀವು ಫಸ್ಟು ಬೀಡ್ಸ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಈ ಪಾಯಿಂಟ್ ಮಾಡಿಕೊಂಡು ನೀವು ಮಾಮೂಲಿ ಸ್ಟಿಚ್ ಕೂಡ ಮಾಡ್ಬೋದು. ಅದೇನು ಗೊತ್ತಾಗಲ್ಲ, ನೀಟಾಗಿ ಬರುತ್ತೆ. ಸೊ ಅದು ಎರಡೆರಡು ಕೆಲಸ ಇದು ಮಾಡುವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದ್ರ ನೆಕ್ಸ್ಟು ಮಾಮೂಲಿ ಇವಾಗ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ಕೊತ ಹೋಗಿ. ಪ್ರತಿ ಸ್ಟೆಪ್ಗೂ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ತನಕ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಹೇಗೆ ಮಾಡಿದ್ರು ಹಾಗೆ. ಇದು ಫಸ್ಟ್ ಪೋರ್ಷನ್ನು, ಇದು ಸೆಕೆಂಡ್ ಪೋರ್ಷನ್ನು,
ಇದು ಮೂರನೇ ಪೋರ್ಷನಲ್ಲಿ ಇಲ್ಲಿ ಕೆಳಗಡೆ 2 ಡಬಲ್ ಕ್ರೋಶೆ ಇದೆಯಲ್ಲ ಅದರ ನೇರವಾಗಿ ಇಲ್ಲಿವರೆಗೂ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇಲ್ಲಿಂದ 1 2 ಇದರ ನೇರವಾಗಿ ಇಲ್ಲಿಗೆ ಇಲ್ಲಿಂದ ಸೇಮ್ ಆವಾಗಲೇ ಹೇಗೆ ಥ್ರೆಡ್ ಲಾಕ್ ಮಾಡಿದ್ರಿ ಹಾಗೆ ಮಾಡಿಕೊಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಮಾಮೂಲಿ ಬೀಡ್ಸ್ ಆ್ಯಡ್ ಮಾಡಿಕೊಡಿ. ನೋಡಿ ಹೀಗೆ ಬರುತ್ತೆ. ಓಕೆ, ಮತ್ತು ಫಸ್ಟ್ ಸೆಕೆಂಡ್ ಇದು ಮೂರನೇದರಲ್ಲಿ ಇಲ್ಲಿ ನೋಡಿ 1 2 ಡಬಲ್ ಕ್ರೋಶೆ ಇದರ ನೇರವಾಗಿ ಇಲ್ಲಿ ತನಕ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಹೀಗೆ ಜಾಯಿಂಟ್ ಮಾಡಿದ್ರೆ ಆಯಿತು. ಸೇಮ್ ಇಲ್ಲಿ ಹೇಗೆ ಮಾಡಿದ್ರೆ ಹಾಗೆ ಕಂಟಿನ್ಯೂ ಮಾಡಿ. ಸೇಮ್ ಆವಾಗಲೇ ಹೇಗೆ ಮಾಡಿದ್ರು ಹಾಗೆಯೇ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಪಾಯಿಂಟ್ಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು ಕಂಟಿನ್ಯೂ ಬೀಡ್ಸ್ ಆ್ಯಡ್ ಮಾಡಿ. ಬಟ್ ನಾನಿಲ್ಲಿ ಇನ್ನೂ ಒಂದು ಸ್ಟೆಪ್ ಬರಬೇಕಾಗತ್ತೆ. ಈ ರೀತಿ ಡಿಸೈನ್ ಬರಬೇಕು ಅಂದರೆ ಆವಾಗಲೇ ಹೇಳ್ದಂಗೆ 1 2 3 ಸ್ಟೆಪ್ ಬರಬೇಕಾಗತ್ತೆ. ನಾನಿದು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಪೂರ್ತಿ ಕಂಟಿನ್ಯೂ ಹೀಗೆ ಮಾಡ್ಕೊಳ್ಳಿ, ಇದೇ ಸೇಮ್ ಡಿಸೈನು. ನೋಡಿ ಫೈನಲಿ ಕುಚ್ಚು ಕಟ್ಟಿದ ಮೇಲೆ ಹೀಗೆ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮತ್ತು ನಿಮ್ಗೇನಾದರೂ ಹೀಗೆ ಫೋಲ್ಡ್ ಆಗುತ್ತೆ ಆಗೋದಿಲ್ಲ. ಅದು ಇನ್ ಕೇಸ್ ಅನಿಸ್ತದೆ ಅಂತ ಹೇಳಿದರೆ ನೀವಿಲ್ಲಿ ಒಂದು ಸ್ಟಿಚ್ ಕೂಡ ಹಾಕೋಬೋದು. ಹೀಗೆ ಸ್ಟಿಚ್ ಹಾಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.